ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ನೋಡಿ, ಚೆಂಡೆಯ ಇಷ್ಟು ಭಾಗದಲ್ಲಿ ಇಷ್ಟು ಭಾಗ ತೋಮ್ ಭಾಗ ನುಡಿತದೆ, ಮತ್ತೆ ಇಷ್ಟು ಭಾಗ ತಾಮ್, ಮತ್ತೆ ಇಷ್ಟು ಭಾಗ ನ, ಹೀಗೆಲ್ಲ ಉಚ್ಚಾರ ಉಂಟು ಇದರಲ್ಲಿ. ಮತ್ತೆ ಮುಂದೆ ಹೇಳ್ತೇನೆ. ಈಗ ಮೊದಲದಾಗಿ ಧೀಮು ಬಾರಿಸಬೇಕಿದ್ರೆ ತೋಮು ಮತ್ತು ತಾಮಿನ ಮಧ್ಯದಲ್ಲಿ ಕೋಲು ಹೀಗೆ ನೋಡಿ, ಹೀಗೆ ಈ ಕೋಲು ಕೂಡಲೇ ಮೇಲೆ ಬರಬೇಕು, ಒಟ್ಟಿಗೆ ಹೋಗಿ ಕೂತು ಹೀಗೆ ಕೂತು ಆಮೇಲೆ ಮೇಲೆ ಬರಬೇಕು ಕೈಯಲ್ಲಿ, ಹೀಗೆ ನೋಡಿ. ಇದು ಧೀಮ್ ಅಂತ ನಾವು ಯಕ್ಷಗಾನದಲ್ಲಿ ಉಚ್ಚಾರ ಮಾಡ್ತೇವೆ ಚೆಂಡೆಯಲ್ಲಿ, ಹೀಗೆ. ಆಮೇಲೆ ತೂಮ್, ಮುಚ್ಚಿಗೆ ಮಧ್ಯಭಾಗ, ಕೈ ಮೂಮೆಂಟ್ ಹೀಗೆ ಆಗಬೇಕು, ಮೇಲಿಂದನೇ ಬರ್ತದೆ ಹೀಗೆ. ತೋಮ್, ಆಮೇಲೆ ತೋಮನ್ನ ಎರಡು ಕೋಲಿನಿಂದ ನಾವು ಬಳಸುವ ಕ್ರಮ ಉಂಟು, ಆಯಾಯ ಸಂದರ್ಭಕ್ಕೆ ಅನುಸಾರವಾಗಿ ಹೀಗೆ ಹೀಗೆ. ಒಂದು ನೂಲಿನ ಸ್ಪೇಸ್ ಅಲ್ಲಿ ಅದು ಎರಡು ಕೋಲು ಹೀಗೆ ಆಗ್ತದೆ. ಅದು ಫಾಸ್ಟ್ ಮಾಡಿದಾಗ ಮೊದಲನೇದಾಗಿ ಬಲದ ತೋಮು ಬೀಳ್ತದೆ. ಎರಡು ಕೋಲು ಬಳಸಿ ತೋಮು ಬಳಸುವಾಗ ಮೊದಲನೇದಾಗಿ ಬಲದ ಕೋಲು, ಬಲ ಕೈಯ ಕೋಲು ಹೀಗೆ ಹೀಗೆ ಬೀಳ್ತದೆ ನೋಡಿ. ತೋಮ್ ಸ್ಲೋ ಮಾಡಿ, ಹೀಗೆ ನೋಡಿ. ಅದು ಒಟ್ಟಿಗೆ ಆದಾಗ ಕೇಳ್ತದೆ ನಮ್ಗೆ ಅಲ್ವಾ, ನೋಡಿ ಹೀಗೆ ಹೀಗೆ. ಆಮೇಲೆ ತಾಮ್ ನೋಡಿ, ಇಲ್ಲಿ ಬೀಳ್ತದೆ ನಮ್ಮ ಚೆಂಡೆಯ ಈ ಭಾಗ. ನಾನು ಮೊದಲೇ ಹೇಳಿದಲ್ಲ, ಮಧ್ಯದಿಂದ ಸ್ವಲ್ಪ ಮೇಲೆ ಈ ಕಡೆ ತಾಮ್. ಅದನ್ನು ಬಾರಿಸುವಾಗ ನಾದದ ಕಲ್ಪನೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ಹೀಗೆ 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 ಮಾಡಿದ್ರೆ ಈ ಗುಂಪಿನ ಸ್ವರವು ಅದಕ್ಕೆ ಸೇರಿಕೊಳ್ಳೋದ್ರಿಂದ ಸ್ವಲ್ಪ ಹೀಗೆ ತಾಮ್, ಆಯ್ತಾ. ಆಮೇಲೆ ಹೊರಳಿಕೆಯಿಂದ ಈ ಕೋಲು ಯಾವ ಕಡೆನೂ ಸರಿಬಾರದು. ಈ ಮೂಮೆಂಟ್ ಅಲ್ಲೇ ನಮಗೆ ಅಷ್ಟು ವ್ಯವಹಾರ ಆಗ್ತದೆ. ಚೆಂಡೆಯಲ್ಲಿ ಪೆಟ್ಟುಗಳಲ್ಲಿ ನಾವು ಬಾರಿಸುವಾಗ ಈ ಮೂಮೆಂಟ್ ಅಲ್ಲೇ ಆಗ್ಬೇಕದು, ಹೀಗೆ. ಇದು ತಾಮ್, ಇಷ್ಟರೊಳಗೆ ಆಗ್ತದೆ ಅಷ್ಟು ನೋಡಿ, ಈ ಆಕಾರದಲ್ಲಿ, ಆಯ್ತಾ. ಇದು ತಾಮ್ ಆದ್ಮೇಲೆ ನ ಈ ಕಡೆ, ಇದು ನಾವು ಟೇಕ ಅಂತ ಹೇಳ್ತೇವೆ, ನ ಅಂತ ಹೇಳ್ತೇವೆ. ಇಷ್ಟೇ ಭಾಗದಲ್ಲಿ ಚೆಂಡೆ ಇಷ್ಟೇ ಭಾಗ ನಮಗೆ ನಕ್ಕೆ ಉಚ್ಚಾರಕ್ಕೆ ಸಿಗ್ತದೆ. ಈ ಭಾಗದಲ್ಲಿ ಬಾರಿಸಿದ್ರೆ ನ ಉಚ್ಚಾರ ಆಗ್ತದೆ ಚೆಂಡೆಯಲ್ಲಿ ನೋಡಿ, ನ. ಇದು ಸಂದರ್ಭ ಉಚಿತವಾಗಿ ನಾವು ಎಷ್ಟು ಫೋರ್ಸ್ ಅಲ್ಲಿ ಅಥವಾ ಗಟ್ಟಿಯಾಗಿ ಬಾರಿಸೋದು ಹೀಗೆಲ್ಲ. ಆಮೇಲೆ ಅದು ಬಾರಿಸ್ತಾ ಬಾರಿಸ್ತಾ ನಾವು ನೋಡೋಣ. ಇಷ್ಟ ನ, ಆಮೇಲೆ ಮತ್ತು ಟ ಅಂತ ಮಾಡಬಹುದು ಹೀಗೆ. ಅದು ನಮ್ಮ ಅಭ್ಯಾಸದ ಬಲದ ಮೇಲೆ ನಂತರ ಬರುವಂತದ್ದು ಹೀಗೆ. ನ, ಇದನ್ನ ಆಯ್ತು ಹೀಗೆ ಮೂರು. ತೋ, ತಾಮ್, ತ, ತಕ್ಕೂ ಇಲ್ಲೇ ಬಳಸ್ತೇವೆ ನಾವು. ತ